ಸೊ ನೆಕ್ಸ್ಟ್ ಸ್ಟೆಪ್ ನಾವೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೋಡುವ. ಓಕೆ, ನಾವು ಇಲ್ಲಿ ತನಕ ಪ್ರಿಂಟ್ ಸ್ಟೇಟ್ಮೆಂಟ್ ಹೇಗೆ ಯೂಸ್ ಮಾಡ್ತಿದ್ವಿ, ನಾನೊಂದು ನಿಮಗೆ ಎಕ್ಸಾಂಪಲ್ ಚೇಂಜ್ ಮಾಡ್ತೇನೆ. ಯು ವಿಲ್ ಕೀಪ್ ಅ ಸಿಂಪ್ಲರ್ ಸ್ಟ್ರಿಂಗ್. ಸೊ ಡಿಗ್ರಿ ಅಂತ ಹಾಕಿಬಿಟ್ಟು ಸೊ ಇದನ್ನು ಪ್ರಿಂಟ್ ಮಾಡ್ತೇವೆ. ಮೇ ಬಿ ನಾವು ನಾರ್ಮಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಹೇಗೆ ಯೂಸ್ ಮಾಡೋದು, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಯೂಸ್ ಮಾಡಿಕೊಂಡು ಎಲ್ಲೋ ದೇರ್. ಓಕೆ, ವಿ ಯೂಸ್ ಅ ಪ್ಲಸ್ ಆಪರೇಟರ್. ನಾನು ಆವಾಗ ನೋಡಿದ್ವಲ್ಲ ಫಸ್ಟ್. ಓಕೆ, ಈಸ್ ಅ ಟ್ಯೂಟೋರಿಯಲ್ ಸೈಟ್. ಸೊ ಹೀಗೆ ನಾವು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಯೂಸ್ ಮಾಡಿಕೊಂಡು ವಿ ಪ್ರಿಂಟೆಡ್ ಅಂದರೆ ಒಂದು ಸ್ಟ್ರಿಂಗನ್ನು ಇನ್ನೊಂದು ಸ್ಟ್ರಿಂಗಿಗೆ ಅಟ್ಯಾಚ್ ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ ಡಿಫ್ರೆಂಟ್ ಮಲ್ಟಿಪಲ್ ಸ್ಟ್ರಿಂಗ್ಸ್ ಯು ಕ್ಯಾನ್ ಅಟ್ಯಾಚ್ ಟು ಒನ್ ಅನದರ್. ಓಕೆ, ಸೊ ದಿಸ್ ಇಸ್ ಫೈನ್ ಇನ್ ಅ ನಾರ್ಮಲ್ ಸಿನಾರಿಯೋ. ಸೊ ದಟ್ ಇಸ್ ಅನದರ್ ವೇ ವಿಚ್ ಯು ಕ್ಯಾನ್ ಡು. ನೀವು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಬರೆಯುವಾಗ ಇದು ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ ನಿಮಗೆ. ಈಗ ಮಿಡ್ಲಲ್ಲಿ ಮೇ ಬಿ ಆ ಎಸ್ಕೇಪ್ ಸೀಕ್ವೆನ್ಸ್ ಬಂದರೆ ಇದು ಇಂಥದ್ದೆಲ್ಲ ಬಂದರೆ ಇಟ್ ಬಿಕಮ್ಸ್ ಹಾರ್ಡ್, ಯಾಕಂದರೆ ನೀವು ಮಿಡ್ಲಲ್ಲಿ ಇನ್ನೊಂದು ಸ್ಟ್ರಿಂಗ್ ಹಾಕಬೇಕಾಗ್ತದೆ. ಅದಕ್ಕೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಫಾರ್ಮ್ಯಾಟೆಡ್ ಸ್ಟ್ರಿಂಗ್. ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಅಂದರೆ ನೀವು ಒಂದು ಎಫ್ ಅಂತ ಹಾಕಿಬಿಟ್ಟು, ಆಯಿತಾ, ನಾನು ಇದನ್ನು ಫುಲ್ ಕಾಪಿ ಮಾಡ್ತೇನೆ. ಐ ವಿಲ್ ರೈಟ್ ಇಟ್ ಡೌನ್ ಇಟ್ ಸೆಲ್ಫ್ ಎಲ್ಲೋ ದೇರ್. ಸೊ ಇನ್ಸ್ಟೆಡ್ ಆಫ್ ದಟ್ ಪ್ಲಸ್ ಆಪರೇಟರ್ ಅಲ್ಲ, ನೀವು ವಿದಿನ್ ದ ಬ್ರ್ಯಾಕೆಟ್ಸ್ ಇಟ್ ಸೆಲ್ಫ್ ನಾವು ಆ ಡೈನಮಿಕ್ ವ್ಯಾಲ್ಯೂ ಅಂದರೆ ಆ ವೇರಿಯೇಬಲ್ ನೇಮನ್ನು ಯೂಸ್ ಮಾಡ್ಬೋದು. ಓಕೆ, ಅದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಯು ಹ್ಯಾವ್ ಟು ಡೂ ಅ ಓಪನ್ ಕ್ಲೋಸ್ ಬ್ರೇಸಸ್ ಬ್ರ್ಯಾಕೆಟ್ಸ್. ಅದರಲ್ಲಿ ನಿಮ್ಮ ಡೈನಮಿಕ್ ವ್ಯಾಲ್ಯೂ ಯಾವುದು, ಸೊ ಇದು ಆ ವೇರಿಯೇಬಲ್ ನೇಮನ್ನು ಹಾಕಿದರೆ ವಿ ವಿಲ್ ಸಿ ಹೌ ಇಟ್ ವರ್ಕ್ಸ್. ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಬೇಕಾ ನಾನು ಒಂದು ನಂಬರ್ ಹಾಕ್ತೇನೆ. ಇಫ್ ಯು ಸಿ ಅದು ಇಟ್ ಸ್ಟಿಲ್ ವರ್ಕ್ಸ್, ಗೊತ್ತಾಯ್ತಲ್ಲ. ಸೊ ಇನ್ಸ್ಟೆಡ್ ಆಫ್ ದಿಸ್ ಯು ಆರ್ ಯೂಸಿಂಗ್ ಅ ಫಾರ್ಮ್ಯಾಟೆಡ್ ಸ್ಟ್ರಿಂಗ್. ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಅಂದರೆ ಇಟ್ ಸ್ಟಾರ್ಟ್ಸ್ ವಿತ್ ಎಫ್ ಆ್ಯಂಡ್ ದೆನ್ ಒಂದು ಸತಿ ಎಫ್ ಹಾಕಿದ ಮೇಲೆ ದ ಪ್ರಿಂಟ್ ಸ್ಟೇಟ್ಮೆಂಟ್ ಥಿಂಗ್ಸ್ ಓಕೆ ದಿಸ್ ಇಸ್ ಅ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ವೇರ್ ಇಟ್ ಕ್ಯಾನ್ ಯೂಸ್ ಡೈನಮಿಕಲಿ ಇನ್ಸೈಡ್, ಅಂದರೆ ಈ ವೇರಿಯೇಬಲ್ ನೇಮನ್ನು ಡೈನಮಿಕಲಿ ಯೂಸ್ ಮಾಡ್ಬೋದು ಅಂತ. ಸೊ ಇನ್ಸ್ಟೆಡ್ ಆಫ್ ದಿಸ್ ಇದನ್ನು ನಾವು ಖಾಲಿ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಯೂಸ್ ಮಾಡೋದಾ ಅಥವಾ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದಾ ಅಂತ ನೋಡು. ಸೊ ಮೇ ಬಿ ವಿ ಕ್ಯಾನ್ ಅಸೈನ್ ಇಟ್ ಟು ಸಮ್ ವೇರಿಯೇಬಲ್. ಓಕೆ, ವೇರಿಯೇಬಲ್ ಹೀಗೆ ಕೊಟ್ಟರೆ ದಿಸ್ ವೇರಿಯೇಬಲ್ ಆಲ್ಸೋ ವಿ ಕ್ಯಾನ್ ಪ್ರಿಂಟ್ ಇಟ್. ಸೊ ಇಲ್ಲಿ ಪ್ರಿಂಟ್ ಮಾಡಿದರೆ ಮೇ ಬಿ ಇದನ್ನು ನಾನು ಫಾರ್ ಯು ಟು ನೋ ಸೈಟ್ 3 ಅಂತ ಹಾಕ್ತೇನೆ. ಯು ಸಿ ಇಟ್ ಕಮ್ಸ್ ಅಪ್. ಓಕೆ, ಸೊ ಇಟ್ ವರ್ಕ್ಸ್ ಎವ್ರಿವೇರ್. ನಿಮ್ಮ ಪ್ರಿಂಟ್ ಸ್ಟೇಟ್ಮೆಂಟ್ ನಿಮ್ಮ ವೇರಿಯೇಬಲ್ಗೆ ಅಸೈನ್ ಮಾಡಿಬಿಟ್ಟು ಯು ಕ್ಯಾನ್ ಯೂಸ್. ಸೊ ದಟ್ಸ್ ಅಬೌಟ್ ಫಾರ್ಮ್ಯಾಟೆಡ್ ಸ್ಟ್ರಿಂಗ್. ಸೊ ಟು ಸಮರೈಸ್ ನಾವೇನೆಲ್ಲ ಕಲ್ತ್ವಿ ಈ ವಿಡಿಯೋದಲ್ಲಿ ಅಂದರೆ, ಒಂದು ಹೌ ಟು ಆಕ್ಸೆಸ್ ಸ್ಟ್ರಿಂಗ್ಸ್ ಇನ್ ಡಿಫ್ರೆಂಟ್ ವೇಸ್, ರೈಟ್. ಒಂದು ಹೇಗೆ ಅಂದರೆ ಯು ಯೂಸ್ ದಟ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಆ್ಯಂಡ್ ಆಕ್ಸೆಸ್. ದೆನ್ ಯು ಯೂಸ್ ಅ ಸಿಂಗಲ್ ಕ್ಯಾರೆಕ್ಟ್ರಿಗೆ ಡೈರೆಕ್ಟ್ ಈ ಪೊಸಿಷನ್ ಹಾಕಿದರೆ ಆಯಿತು 0 ಅಥವಾ 1. ರೇಂಜ್ ಬೇಕಿದ್ರೆ ಮೇ ಬಿ ತುಂಬ ಉದ್ದ ನೇಮ್ ಬೇಕಿದ್ರೆ 0 to 1 ಆ ಕ್ಯಾರೆಕ್ಟರ್ಸ್ ಈ ನಂಬರ್ ಮಿಡ್ಲಲ್ಲಿ ಏನೆಲ್ಲ ಬರ್ತದೆ ಅದು ತೋರಿಸ್ತದೆ. ಸೊ ದೋಸ್ 2 ಆರ್ ದ ವೇಸ್ ಹೌ ಯು ಕ್ಯಾನ್ ಆಕ್ಸೆಸ್ ದ ಸ್ಟ್ರಿಂಗ್. ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಬಗ್ಗೆ ಕಲ್ತ್ವಿ, ರೈಟ್, ಹೌ ಟು ಆ್ಯಡ್ 2 ಸ್ಟ್ರಿಂಗ್ಸ್. ಆದಮೇಲೆ ಮಲ್ಟಿಲೈನ್ ಸ್ಟ್ರಿಂಗ್ಸ್ ಮತ್ತು ಹೇಗೆ ಎಸ್ಕೇಪ್ ಸೀಕ್ವೆನ್ಸ್ ಅಂದರೆ ಆ ಬ್ಯಾಕ್ / ಯೂಸ್ ಮಾಡಿಕೊಂಡು ಹೇಗೆ ಯೂಸ್ ಮಾಡೋದು ಅಂತ ನೋಡಿ. ಸೊ ದಟ್ಸ್ ಅಬೌಟ್ ಸ್ಟ್ರಿಂಗ್ಸ್ ಎಟ್ ಅ ಹೈ ಲೆವೆಲ್. ಓಕೆ.